ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ. ಕೋವಿಡ್ ವಿಷಯದಲ್ಲಿ ಒಂದೆರಡು ವಿಷಯವನ್ನ ನಾನು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ಈಗ ನಿಮ್ಮ ಮುಂದೆ ಬಂದಿದ್ದೇನೆ. ಬಹಳ ಮುಖ್ಯವಾಗಿ ಕೋವಿಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಬಂದ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲ್ ರೂಮ್ ಇಂದ ಫೋನ್ ಮಾಡ್ತಾರೆ, ನಿಮಗೆ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿದ್ದರಿಂದ ನೀವು ಹೋಮ್ ಐಸೋಲೇಷನ್ ಇರ್ತೀರೋ ಅಥವಾ ಆಸ್ಪತ್ರೆಗೆ ಬರ್ತಿರೋ ಅನ್ನೋದ್ರ ಬಗ್ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಸರಿಯಾದ ರೀತಿಯಲ್ಲಿ ಮಾತನಾಡೋದಿಲ್ಲ, ಸರಿಯಾದ ಮಾಹಿತಿಯನ್ನು ಕೊಡೋದಿಲ್ಲ, ಸರಿಯಾಗಿ ವರ್ತನೆಯನ್ನು ಮಾಡೋದಿಲ್ಲ, ಡಾಕ್ಟರ್ ಜೊತೆಗೆ ಸರಿಯಾದ ರೀತಿಯಲ್ಲಿ ಮಾತನಾಡದೇ ಇರೋದು, ನಮ್ಮ ಕಂಟ್ರೋಲ್ ರೂಮ್ನ ಅಧಿಕಾರಿಗಳ ಜೊತೆ ಸರಿಯಾಗಿ ಮಾತನಾಡದೇ ಇರೋದು ಕಂಡು ಬರ್ತಾ ಇದೆ. ಆದ್ರಿಂದ ಈ ರೀತಿ ಮಾತನಾಡೋದು, ಈ ರೀತಿ ವರ್ತನೆ ಮಾಡೋದು ಸರಿಯಾದ ಕ್ರಮವಲ್ಲ. ಯಾರಿಗೆ ಪಾಸಿಟಿವ್ ಕೇಸ್ ಬಂದಿದೆ ಫೋನ್ ಮಾಡಿದ ತಕ್ಷಣ ನೀವು ಡಿಸೈಡ್ ಮಾಡಬೇಕು, ಹೋಮ್ ಕ್ವಾರಂಟೈನ್ ಇರ್ತಿರೋ ಅಥವಾ ಹಾಸ್ಪಿಟ್ಲಿಗೆ ಬರ್ತಿರೋ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿ ತಕ್ಷಣ ನಮ್ಮ ಏನು ವೆಹಿಕಲ್ ಬರ್ತದೆ ಅದ್ರ ಜೊತೆಗೆ ಬರಬೇಕು. ಇದು ಈ ಕಾಯಿಲೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಬಹಳ ಮುಖ್ಯ ಆಗ್ತದೆ. ಇನ್ನು ಎರಡನೇ ವಿಷಯ ನಾನು ಹೇಳಬೇಕಾಗಿದ್ದು, ಈಗ ಒಮ್ಮೆ ಪಾಸಿಟಿವ್ ಬಂದ ನಂತರ ಆ ಪಾಸಿಟಿವ್ ಕೇಸ್ ಯಾರಿಗೆ ಬಂದಿದೆ ಅವರು ಪ್ರೈಮರಿ ಕಾಂಟ್ಯಾಕ್ಟ್ ಯಾರ್ಯಾರು ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಅನ್ನು ನಾವು ಐಡೆಂಟಿಫೈ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. ಯಾರ್ಯಾರಿಗೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ ಟೆಸ್ಟ್ ಮಾಡ್ತೀವೋ 50% ಜನರಿಗೆ ಪಾಸಿಟಿವ್ ಬರ್ತದೆ. ಹಾಗಾಗಿ ಪ್ರೈಮರಿ ಕಾಂಟ್ಯಾಕ್ಟೇ ಸರಿಯಾಗಿ ಹೇಳಲಿಲ್ಲ ಅಂತಂದ್ರೆ ಒಂದಿಷ್ಟು ಜನ ಬಿಟ್ಟು ಹೋದ್ರೆ ಸಾಕು, ಅವರು ಬೇರೆಯವರಿಗೆಲ್ಲ ಕಾಯಿಲೆಯನ್ನು ಸ್ಪ್ರೆಡ್ ಮಾಡುವಂತ ಸನ್ನಿವೇಶ ಇರ್ತದೆ. ಹಾಗಾಗಿ ಪ್ರೈಮರಿ ಕಾಂಟ್ಯಾಕ್ಟ್ ಅನ್ನ ನಾವು ತಕ್ಷಣ ಪತ್ತೆ ಮಾಡಿ ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡಿ ಅವ್ರಿಗೆ ಟೆಸ್ಟ್ ಮಾಡಿ ಅವ್ರಿಗೆ ಪಾಸಿಟಿವ್ ಇದ್ರೆ ಅವ್ರನ್ನ ಚಿಕಿತ್ಸೆ ಕೊಟ್ಟು ಹೊರಗೆ ಕಳಿಸುವಂಥದ್ದು. ಈ ಮೂಲಕ ಮಾತ್ರ ಈ ಕಾಯಿಲೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಒಂದಿಷ್ಟು ಜನ ಸರಿಯಾಗಿ ಪ್ರೈಮರಿ ಕಾಂಟ್ಯಾಕ್ಟ್ ಅನ್ನೇ ಕೊಡ್ತಾ ಇಲ್ಲ, ಹೈಡ್ ಮಾಡ್ತಾ ಇರೋದು ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಒಂದಿಷ್ಟು ಜನರ ಕಾಲ್ ರೆಕಾರ್ಡ್ ತೆಗೆಸಿ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಯಾರನ್ನು ಭೇಟಿ ಮಾಡಿದ್ದಾರೆ ಗೊತ್ತಾಗ್ತದೆ. ಈ ರೀತಿ ಸನ್ನಿವೇಶ ಬರಬಾರ್ದು. ಯಾರಾದರೂ ಈ ರೀತಿ ಮಾಹಿತಿಯನ್ನ ಹೈಡ್ ಮಾಡಿದರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕಾಗುತ್ತೆ. ಇಲ್ಲಾಂದ್ರೆ ಈ ಕಾಯಿಲೆ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ದಯವಿಟ್ಟು ಸಾರ್ವಜನಿಕರು ತಮಗೆ ಯಾರಿಗೆ ಕೋವಿಡ್ ಬಂದಿದೆ ಅವರು ಈ ಎರಡು ವಿಷಯಗಳಲ್ಲಿ ನಮ್ಮ ಜೊತೆಗೆ ಸಹಕರಿಸಬೇಕು. ಆ ಮೂಲಕ ಕಾಯಿಲೆ ಬೇರೆಯವರಿಗೆ ಸ್ಪ್ರೆಡ್ ಆಗೋದನ್ನು ತಡಿಬೇಕಾಗುತ್ತೆ. ಆದ್ದರಿಂದ ಎಲ್ಲರೂ ಸಹಕರಿಸಬೇಕು. ಯಾರು ಸಹಕರಿಸೋದಿಲ್ಲ ಅಂಥವ್ರ ಮೇಲೆ ಖಂಡಿತ ಪ್ರಕರಣವನ್ನು ದಾಖಲು ಮಾಡ್ತಾರೆ.